ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಮನೆಯಲ್ಲೇ ನೀವು ಮಲ್ಲಿಗೆ ಹೂವು ಯಾವ ಥರ ಕಟ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಕಣ್ರಿ, ಮಲ್ಲಿಗೆ ಹೂವು ಕಟ್ಟೋದು. ಕಷ್ಟ ಅಂದವರು ಈಸಿಯಾಗಿ ಕಲಿಬೋದು. ಹಾಗೆ ಹೇಗೆ ಕಟ್ಟಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಹೇಗೆ ಕಟ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಹೇಗೆ ಕಟ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಹೂವು ಕಟ್ಕೊಳೋಕ್ಕೆ ಒಂದು ದಾರ ತೊಗೊಂಡಿದ್ದೀನಿ. ನೀವು ಹೂವು ಕಟ್ಟೋ ದಾರ ಯಾವುದಾದ್ರೂ ಬಳಸ್ಕೋಬೋದು. ಹಾಗೆ ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ಕನಕಾಂಬರ. ನಿಮ್ಮ ಹತ್ರ ಪತ್ರ ಇದ್ದರೆ ಅದನ್ನು ಆಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲ ಅಂತ ನಾನು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ. ಈಗ ದಾರ ಇದೆಯಲ್ಲ, ದಾರ ತೊಗೊಳೋಣ. ಈ ಥರ ಈ ಕೊನೆಯಲ್ಲಿ ಈ ಥರ ದಾರನ ಇಟ್ಕೋಬೇಕು. ಈಗ ನೋಡಿ, ಒಂದು ಮಲ್ಲಿಗೆ ಹೂವು ಈ ಕಡೆ ಈ ಥರ ತೊಟ್ಟ ಇರ್ತಲ್ಲ, ತೊಟ್ಟನ ನೋಡಿ ಹೂ ದಾರದ ಮೇಲೆ ಮಧ್ಯಕ್ಕೆ ಇಟ್ಕೋಬೇಕು. ಹಾಗೆ ಈ ಕಡೆ ಒಂದು ಹೂವು. ಈಗ ನೋಡಿ, ಒಂದು ಸುತ್ತು ಈ ಥರ ಸುತ್ತಕೊಂಡು ಆಮೇಲೆ ಈ ಎರಡು ಬೆರಳಲ್ಲಿ ಈ ಥರ ನೋಡಿ ದಾರ ಇರುತ್ತಲ್ಲ, ಈ ದಾರದ ಕೆಳಗಡೆ ಈ ಥರ ಎರಡು ಬೆರಳಲ್ಲಿ ಸುತ್ಕೋಬೇಕು. ಆಮೇಲೆ ಈ ಮಧ್ಯದಲ್ಲಿ ಹೂವನ್ನಿಟ್ಟು ನೋಡಿ ಈ ಥರ ಎಳ್ಕೋಬೇಕು. ನೋಡಿ, ಈಗ ನಾನು ಇನ್ನೂ ಒಂದಷ್ಟು ಕಟ್ಟಿ ತೋರಿಸ್ತೀನಿ. ತುಂಬ ಈಸಿ ಮಲ್ಲಿಗೆ ಹೂವು ಕಟ್ಟೋದು. ನೋಡಿ, ಈ ಥರ ಒಂದು ರೌಂಡ್ ಸುತ್ಕೋಬೇಕು. ಮತ್ತು ಈ ಥರ ಎರಡು ಬೆರಳಲ್ಲಿ ಈ ಥರ ತೊಗೊಂಡು ಈ ಮಧ್ಯ ಈ ಹೂವನ್ನ ಈ ಥರ ಇಟ್ಟು ಇನ್ನು ನೋಡಿ ಈ ಥರ ಸ್ಮೂತಾಗಿ ಎಳ್ಕೋಬೇಕು. ನೀವು ರಫಾಗಿ ಎಳೆಯೋಕ್ಕೆ ಹೋದರೆ ಹೂವು ಕಟ್ಟಾಗ್ಬಿಡುತ್ತೆ. ಅದರಿಂದ ನೋಡಿ ಇಷ್ಟೇ ಸಿಂಪಲ್ಲಾಗಿ ನೋಡಿ ಒಂದು ಸುತ್ತು ಮತ್ತು ಎರಡು ಬೆರಳು ನೋಡಿ ಈ ಥರ ಮಧ್ಯ ಹೂವು ಸಿಸ್ಕೊಂಡು ಈ ಥರ ಎಳೆಯೋದಷ್ಟೇ. ಹೂವು ಕಟ್ಟೋದು ನೋಡಿ ಎಷ್ಟು ಈಸಿ. ನಮ್ಗೆ ಹೂವು ಕಟ್ಟೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಕಲ್ತ್ಕೋಬೋದು. ಈ ವಿಡಿಯೋ ನೋಡಿದ್ರೆ ನೀವು ನೋಡಿ, ಒಂದು ಸುತ್ತು ಮತ್ತು ಈ ಥರ ಎರಡು ಬೆರಳಲ್ಲಿ ಈ ಥರ ದಾರ ತೊಗೊಂಡು ಮಧ್ಯದಲ್ಲಿ ಹೂವು ಇಟ್ಟು ಈ ಥರ ಸ್ಮೂತಾಗಿ ಎಳ್ಕೋಬೇಕು. ನೋಡಿ, ನೋಡ್ತಾ ಇದ್ದೀರಲ್ಲ ಹೆಂಗೆ ಕಟ್ಟಬೇಕು ಅಂತ. ಈಗ ನಾನು ಇದೇ ಥರ ಇನ್ನೂ ಸ್ವಲ್ಪ ಹೂವು ಕಟ್ಟಿ ತೋರಿಸ್ತೀನಿ. ನೋಡಿ, ನಾನು ಸ್ವಲ್ಪ ಹೂವನ್ನ ಕಟ್ಟಿ ತೋರಿಸಿ. ನೋಡಿ, ನಾವು ಈ ಥರ ಕಟ್ಟೋದಂತ ನಮಗೆ ಹೂವು ಅನ್ನೋದು ಉದ್ರಲ್ಲ. ನೋಡಿ, ದಿಂಡಾಗಿರುತ್ತೆ. ನೋಡಿ, ಈಗ ನಾನು ಕನಕಾಂಬರ ಹೂವು ಕಟ್ಟಿ ತೋರಿಸ್ತೀನಿ. ಈಗ ಅದನ್ನು ನಾನು ಎರಡು ಹೂವು ತಗೊಂಡು ಈ ತೊಟ್ಟ ಇರುತ್ತಲ್ಲ, ಆ ತೊಟ್ಟನ ಈ ದಾರದ ಮಧ್ಯದ ಇಟ್ಕೋಬೇಕು. ಈಗ ಮತ್ತೆ ಅದನ್ನು ಒಂದು ಸುತ್ತಿ ಥರ ಸುತ್ಕೋಬೇಕು. ಮತ್ತು ಹೂವನ್ನ ಈ ಎರಡು ಬೆರಳು ದಾರ ಇರುತ್ತಲ್ಲ, ಆ ಬೆರಳು ಮಧ್ಯೆ ಈ ದಾರ ಈ ಥರ ಇಟ್ಕೊಂಡು ನೋಡಿ ಇಷ್ಟೇ ಹೂವು ಕಟ್ಟೋದು. ನೋಡಿ, ಎಲ್ಲನೂ ಕಟ್ಟಿ ತೋರಿಸ್ತೀನಿ ನಿಮಗೆ. ನಾನು ನೋಡಿ ಇಷ್ಟು ಹೂವನ್ನ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವ. ನೋಡಿ ನಿಮಗೆ ಎಷ್ಟು ದಿಂಡಾಗಿ ಬಂದಿದೆ. ನಾನು ಇದೇ ಥರ ಉಳಿದಿರೋದನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ನೋಡಿ ನೀವು ಹೂವು ತಂದಾಗ ಈ ಥರ ಕಟ್ಟಿ ದೇವ್ರಿಗೆ ಅರ್ಪಿಸಿ. ನನಗಂತೂ ಈ ಥರ ಹೂವು ತಂದು ಕಟ್ಟಿ ನಂದು ದೇವ್ರಿಗೆ ಹಾಕಿ ಪೂಜೆ ಮಾಡಬೇಕಂದ್ರೆ ತುಂಬ ಇಷ್ಟ. ನೋಡಿ, ಸಿಂಪಲ್ಲಾಗಿ ಕಟ್ಕೋಬೋದು. ನೀವು ಅಷ್ಟೇ ನಿಮ್ಮ ಮನೇಲಿ ತಂದಾಗ ಈ ಥರ ಮನೆಯಲ್ಲೇ ಕಟ್ಟಿ ನಿಮ್ಮ ಕೈಯಾರೆ ದೇವ್ರಿಗೆ ಅರ್ಪಿಸಿ. ಆಗ ನಿಮಗೂ ಖುಷಿಯಾಗುತ್ತೆ. ಹೂವು ಕಟ್ಟಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ಲಾಸ್ಟ್ ಗಂಟ ಸ್ಕಿಪ್ ಮಾಡಿದೆ ನೋಡಿ. ಈಸಿಯಾಗಿ ಕಲಿಬೋದು. ನನಗೂ ಮೊದಲು ಹೂವು ಕಟ್ಟೋದು ಬರ್ತಾಯಿರಲಿಲ್ಲ. ನಾನು ಆಗ ಹೂವು ತಂದಾಗ ಅಕ್ಕ ಕಟ್ಕೊಡಿ ಅಂತ ಹೇಳಿ ನನಗೂ ಬೇಜಾರಾಗಿತ್ತು. ಆಗ ನಾನೇ ಒಂದು ಸತಿ ಯೋಚನೆ ನಾನೇ ಯಾಕೆ ಕಟ್ಟಬಾರ್ದು ಅಂತ ಆಗ ನಾನು ಈ ಥರ ಕಟ್ಟಿ ನೋಡ್ತಾಯಿದ್ದೆ. ಫಸ್ಟ್ ಟೈಮ್ ಬಂದಿಲ್ಲ, ಸೆಕೆಂಡ್ ಟೈಮ್ ಬಂದಿಲ್ಲ, ಇನ್ನೊಂದು ಸತಿ ಥರ್ಡ್ ಟೈಮ್ ಕಟ್ಟಬೇಕಾದ್ರೆ ನಮಗೂ ಈಸಿಯಾಗಿ ಹೂವು ಕಟ್ಟೋದು ಬಂದ್ಬಿಡುತ್ತೆ. ಅಷ್ಟೇ ಕಣ್ರಿ ಹೂವು ಕಟ್ಟೋದು. ನೋಡಿ, ಈಗ ನಾನು ಉಳಿದಿರೋದನ್ನ ಕಟ್ಟಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ದಿಂಡಾಗಿದೆ ಅಂತ ನೋಡ್ತಾ ಇದ್ದೀರಲ್ವ. ನಾನು ಇದೇ ಥರ ಎಲ್ಲನೂ ಕಟ್ಟಿ ನಿಮ್ಗೆ ತೋರಿಸ್ತೀನಿ. ಈಗ ಹೂವು ಕಟ್ಟಿ ರೆಡಿಯಾಗಿದೆ. ನೋಡಿ ಎಷ್ಟು ಮಂದಾಗಿ ಮಲ್ಲಿಗೆ ಹೂವು. ನೋಡಿ, ನೀವು ಮನೆಯಲ್ಲಿ ಇದೇ ಥರ ಕಟ್ಕೊಳ್ಳಿ. ಹಾಗೆ ಹೇಗೆ ಕಟ್ಟಿದ್ರಿ ಮತ್ತು ಎಷ್ಟು ಸಿಂಪಲ್ಲಾಗಿದೆ ಅಂತ ತೋರಿಸಿದ್ನಲ್ಲ. ನೋಡಿ ಎಷ್ಟು ಮಂದಾಗಿದೆ ಅಂತ ಮಲ್ಲಿಗೆ ಹೂವು. ಇದೇ ಥರ ನೀವು ಮನೆಗೆ ಹೂವು ತಂದಾಗ ಕಟ್ಟಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ. ಬಾಯ್.